ಹಾಗೋ ಎಲ್ರಿಗೂ ನಮಸ್ಕಾರ. ಸೊ ಎಂಥ ಮ್ಯಾಚು ಗುರು. ಆ್ಯಂಡ್ ಲಾಸ್ಟ್ 3 ಮ್ಯಾಚಸ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಅಂತ ಅನಿಸುತ್ತೆ. ಸೊ ಕ್ವಾಲಿಫೈರ್ ಆಗಿರೋವಂಥ ತಂಡಗಳಿಗೆ ಎಲಿಮಿನೇಟ್ ಆದಂಥ ತಂಡಗಳು ಸೋಲಿಸ್ತಾ ಇದ್ದಾವೆ. ಸೊ ಫಸ್ಟು GT ಆಯಿತು. ಸೊ GTಗೆ LSG ಅವರು ಸೋಲಿಸಿದ್ರು. ಆ್ಯಂಡ್ ನಿನ್ನೆ ನೋಡಿದ್ರೆ SRH ಅವರು RCBನ ಸೋಲಿಸಿದ್ರು. ಇವತ್ತು ಸೊ ಕ್ವಾಲಿಫೈ ಆದಂಥ ಪಂಜಾಬ್ಗೆ ಅವರಿಗೆ ಎಲಿಮಿನೇಟ್ ಆದಂಥ ನಮ್ಮ DC ಅವರು ಸೋಲಿಸ್ತಾರೆ. ಅದು ಎಲ್ಲ ಒಂದು 200+ ಆಗಿರುವಂಥ ಒಂದು ಸ್ಕೋರ್ಗಳೇ. ಸೊ ಫಸ್ಟು GT ಅವರು ಸೋತಿರುವಂಥದ್ದು 235 ರನ್ಗಳನ್ನು ಚೇಸ್ ಮಾಡೋಕ್ಕಾಗ್ದೇ. ಆ್ಯಂಡ್ ನಿನ್ನೆ ಕೂಡ ಅಷ್ಟೇ 231 ರನ್ಗಳನ್ನು ಒಂದು ಚೇಸ್ ಮಾಡೋಕ್ಕಾಗದೆ RCB ಅವರು ಸೋತರು. ಬಟ್ ಇವತ್ತು 207 ರನ್ಗಳನ್ನು DC ಅವರು ಸೊ ಆರಾಮಾಗಿ ಚೇಸ್ ವಿನ್ ಆಗ್ತಾರೆ. ಸೊ ಈ ಥರಂಥ ಇಂಥ ಒಂದು ತಂಡ ಸೊ ಎಲಿಮಿನೇಟ್ ಆಗಿದೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಬಟ್ ಕೆಲವು ಬ್ಯಾಡ್ ಮ್ಯಾಚಸ್ಗಳು ಸೊ ಇಲ್ಲ ಅಂತಂದರೆ ಕ್ವಾಲಿಫೈ ಆಗೋವಂಥದ್ದು 5th ಪ್ಲೇಸ್ಗೆ ಒಂದು ಎಂಡ್ ಮಾಡ್ತಾರೆ. ಸೊ DC ಅವರು 14 ಮ್ಯಾಚ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ 5ನೇ ಪ್ಲೇಸ್ಗೆ ಅವರ ಒಂದು ಈ ಸೀಸನ್ನ ಎಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವತ್ತು ಕೂಡ ಅಷ್ಟೇ ಸೊ ತುಂಬ ಚೆನ್ನಾಗಿ ಆಡಿದ್ರು DC ಅವರು. ಕಪಲ್ ಆಫ್ ಚೇಂಜಸ್ ಮಾಡಿದ್ರು ಇವತ್ತು. ಕರುಣ್ ನಾಯರ್ ತೊಗೊಂಡು ಬಂದಿದ್ದರು ಆ್ಯಂಡ್ ಕೆಲವೊಂದು ಚೇಂಜಸ್ ಕೂಡ ಇತ್ತು ಇವತ್ತು ಹಂಗೆ ನೋಡೋಕೆ ಹೋದರೆ. ಆ್ಯಂಡ್ ಅಟಲ್ ಅವ್ರನ್ನ ತೊಗೊಂಡು ಬಂದಿದ್ದರು ಆ್ಯಂಡ್ ಮೋಹಿತ್ ಶರ್ಮಾ ಅವ್ರನ್ನ ತೊಗೊಂಡು ಬಂದಿದ್ದರು. ಆ್ಯಂಡ್ ರಿಜ್ವಿ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. 12 ಮ್ಯಾಚಸ್ಗಳು ಸೊ ಕೆಟ್ಟದಾಗಿ ಆಡಿರೋದ್ರಿಂದ ಸೊ DCಗೆ ಈ ಪರಿಸ್ಥಿತಿ ಬಂತು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಈ ಪಂದ್ಯದ ಬಗ್ಗೆ ಮಾತಾಡೋದಾದರೆ ಸೊ ಪಂಜಾಬ್ ವರ್ಸಸ್ ದಿಲ್ಲಿ. ಸೊ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಸೊ DC ಅವರು ಒಂದು ಚೇಸಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬ್ಯಾಟಿಂಗ್ ಇಳಿದಂತಹ ಸೊ ಪಂಜಾಬ್ ಅವ್ರಿಗೆ ಒಂದು ಅಂಥ ಒಳ್ಳೆ ಸ್ಟಾರ್ಟ್ ಸಿಗಲ್ಲ. ಆ್ಯಕ್ಚುಲಿ ನೋಡೋಕೆ ಹೋದರೆ ಪಂಜಾಬ್ ಕಡೆಯಿಂದ ಪ್ರಭ್ಸಿಮ್ರನ್ ಆ್ಯಂಡ್ ಪ್ರಿಯಾಂಶ್ ಆರ್ಯ ಇಬ್ಬರು ತುಂಬ ಒಳ್ಳೆಯ ಒಂದು ಸ್ಟಾರ್ಟ್ ಕೊಡ್ತಾರೆ. ಬಟ್ ಇವತ್ತು ಪ್ರಿಯಾಂಶ್ ಆರ್ಯ ಬೇಗ ಔಟ್ ಆಗ್ತಾರೆ 2ನೇ ಓವರಲ್ಲಿನೇ. ಸೊ ಕೇವಲ 6 ರನ್ಗಳು ಮಾಡಿ ಮುಸ್ತಫಿಜುರ್ ರೆಹಮಾನ್ ಅವರ ಬೌಲಿಂಗಲ್ಲಿ ಸೊ ಸ್ಟಬ್ಸ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಇದು ಜೊತೆಗೆ ನೆಕ್ಸ್ಟ್ ಬಂದಂತಹ ಸೊ ಜೋಸ್ ಇಂಗ್ಲೀಷ್ ಅಂದರೆ ಇವತ್ತು ಇಂಗ್ಲೀಷ್ ತೊಗೊಂಡು ಬರ್ತಾರೆ ಸೊ ಪ್ಲೇಯಿಂಗ್ 11ಅಲ್ಲಿ. ಸೊ ಲಾಸ್ಟ್ ಒಂದು ಮ್ಯಾಚಲ್ಲಿ ಏನಕ್ಕೆ ಇವ್ರನ್ನ ಆಡಿಸ್ಲಿಲ್ಲ ಅನ್ನೋದು ನನಗೆ ಡೌಟು. ಮೇ ಬಿ ಇಂಜುರಿ ಇತ್ತ ಏನು ಅಂತ. ಬಟ್ ಇವತ್ತು ಅಗೇನ್ ಇಂಗ್ಲೀಷ್ ಅವ್ರನ್ನ ತೊಗೊಂಡು ಬರ್ತಾರೆ. ಇಂಗ್ಲೀಷ್ ಆ್ಯಂಡ್ ಪ್ರಭ್ಸಿಮ್ರನ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಹಂಗೆ ನೋಡೋಕೆ ಹೋದರೆ 47 in 22 ಡೆಲಿವರೀಸು, ಕೇವಲ 22 ಬಾಲ್ 47 ರನ್ಗಳ ಒಂದು ಸಖತ್ತಾಗಿರುವಂಥ ಆಟ ಆಡ್ತಾರೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಜೋಸ್ ಇಂಗ್ಲೀಷ್ ಎಂಥ ಬ್ಯಾಟಿಂಗ್ ಇರೋದು, ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗು. ಸೊ 266 ಸ್ಟ್ರೈಕ್ ರೇಟಲ್ಲಿ 3 ಬೌಂಡ್ರಿ 2 ಸಿಕ್ಸರ್ಗಳೊಂದಿಗೆ ಸೊ ಈ 32 ರನ್ ಮಾಡ್ತಾರೆ 12 ಬಾಲಲ್ಲಿ. ಸಖತ್ ಸ್ಪೀಡಾಗಿ ಮಾಡಿದ್ರು. ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ಸೊ 60 ರನ್ನ ಮಾಡ್ತಾರೆ ಸೊ ಆ ಒಂದು ಪವರ್ ಪ್ಲೇನಲ್ಲಿ ತೊಗೊಳಕ್ಕೆ ಹೋದರೆ. ಆ್ಯಂಡ್ ಜೋಸ್ ಇಂಗ್ಲೀಷ್ ಅವ್ರು ಔಟ್ ಆಗ್ತಾರೆ. ಸೊ ವಿಪ್ರಸ್ ನಿಗಮ್ ಅವರ ಒಂದು ಬೌಲಿಂಗಲ್ಲಿ ಸೊ ಅಲ್ಲಿ ಇವ್ರಿಗೆ ಕ್ಯಾಚ್ ಕೊಡ್ತಾರೆ. ಆ್ಯಂಡ್ ಸ್ಟಬ್ಸ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನು ಔಟ್ ಆಗುವಂಥದ್ದು ಪ್ರಭ್ಸಿಮ್ರನ್ ಸೊ ಬೋಲ್ಡ್ ಆಗ್ತಾರೆ ವಿಪ್ರಸ್ ನಿಗಮ್ ಅವರ ಒಂದು ಬೌಲಿಂಗಲ್ಲಿ. ಸೊ ಆ್ಯಂಡ್ ಕೆಳಗಡೆಗೆ ನೆಹಲ್ ವಧೇರಾ ಆ್ಯಂಡ್ ಶ್ರೇಯಸ್ ಅಯ್ಯರ್ ಒಂದು ಡೀಸೆಂಟ್ ಒಂದು ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ನೆಹಲ್ ವಧೇರಾ ಯಾಕೋ ಅಂಥ ಒಂದು ಟಚ್ಚಲ್ಲಿ ಕಾಣಿಸ್ಲಿಲ್ಲ. ಇವತ್ತು ಬಾಲ್ 2 ರನ್ ಮಾಡಿರುವಂಥದ್ದು ಕೇವಲ 16 ರನ್ನು 16 ಬಾಲಲ್ಲಿ. ಸೊ ಅಂಥ ಒಂದು ಬ್ಯಾಟಿಂಗ್ ಅವ್ರ ಕಡೆಯಿಂದ ಬರಲಿಲ್ಲ. ನಾರ್ಮಲಿ ಅವರು ಬಿಗ್ ಶಾಟ್ಗಳನ್ನು ಆಡಿ ತುಂಬ ವೇಗವಾಗಿ ರನ್ಗಳನ್ನ ಗಳಿಸ್ತಾರೆ. ಬಟ್ ಇವತ್ತು ಅಂಥ ಒಂದು ರನ್ಗಳು ಅವ್ರ ಬ್ಯಾಟಿಂದ ಬರಲಿಲ್ಲ ಅಂತಲೇ ಹೇಳ್ತೀನಿ. ಬಟ್ ಶ್ರೇಯಸ್ ಅಯ್ಯರ್ ತುಂಬ ಚೆನ್ನಾಗಿ ಆಡಿದ್ರು. ಕ್ಯಾಪ್ಟನ್ಸ್ ಈ ಒಂದು ಸೀಸನ್ನ ಒಂದು ತೊಗೊಳಕ್ಕೆ ಹೋದರೆ ಕ್ಯಾಪ್ಟನ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿರೋದು ಅಂತಂದರೆ ಅದು ಶ್ರೇಯಸ್ ಅಯ್ಯರ್ ಅಂತಲೇ ಹೇಳ್ಬೋದು. ಸೊ ಆ ರೀತಿಯಲ್ಲಿ ಸ್ಟಾರ್ಟಿಂಗಿಂದ ಇವಾಗವರೆಗೂ ಕೂಡ ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ. 53 in 34 ಡೆಲಿವರೀಸು, ಸೊ 155 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು, 5 ಬೌಂಡ್ರಿ 2 ಸಿಕ್ಸರ್ಗಳು, ಸೂಪರಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ಶಶಾಂಕ್ ಸಿಂಗು ಸೊ ಅಂಥ ಒಂದು ಇವತ್ತು ಇಂಪ್ಯಾಕ್ಟ್ ಏನು ಡ್ಯಾಮೇಜ್ ಮಾಡಲಿಲ್ಲ DC ಒಂದು ತಂಡಕ್ಕೆ. ಸೊ ಕೇವಲ 11 ರನ್ನು 10 ಬಾಲಲ್ಲಿ. ಸೊ 1 ಬೌಂಡ್ರಿ ಇಲ್ಲ, 1 ಸಿಕ್ಸರ್ ಇಲ್ಲ, ಕೇವಲ 110 ಒಂದು ಸ್ಟ್ರೈಕ್ ರೇಟಲ್ಲಿ ಸೊ ಆ ಒಂದು ರನ್ ಮಾಡಿರುವಂಥದ್ದು. ಆ್ಯಂಡ್ ಆ್ಯಕ್ಚುಲಿ 200 ಒಂದು ಸ್ವಲ್ಪ ಮುಟ್ಟುವಂಥದ್ದು ಕಷ್ಟನೇ ಇತ್ತು. ಬಟ್ ಕೆಳಗಡೆಗೆ ಸ್ಟಾಯ್ನಿಸ್ ತುಂಬ ಚೆನ್ನಾಗಿ ಆಡಿದ್ರು. 275 ಸ್ಟ್ರೈಕ್ ರೇಟಲ್ಲಿ ಸೊ 44 in 16 ಡೆಲಿವರೀಸ್, ಕೇವಲ 16 ಬಾಲ್ಗಳಲ್ಲಿ ಸೊ 44 ರನ್ನ ಮಾಡ್ತಾರೆ, 3 ಬೌಂಡ್ರಿ 4 ಸಿಕ್ಸರು, ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ಹರ್ಪ್ರೀತ್ ಬ್ರರ್ ಆಡಿರೋವಂಥದ್ದು 2 ಬಾಲ್ ಅದ್ರಲ್ಲಿ 1 ಸಿಕ್ಸು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಸ್ಟಾಯ್ನಿಸ್ ಅವರ ಈ ಒಂದು ಅದ್ಭುತವಾದಂಥ ಒಂದು ಬ್ಯಾಟಿಂಗಿಂದ ಸೊ ತಂಡ 206 206 ರನ್ಗಳ ಒಂದು ಡೀಸೆಂಟ್ ಒಂದು ಇದು ಅಂತಲೇ ಹೇಳ್ತೀನಿ. ಬಿಕಾಸ್ ಈಗಿನ ಒಂದು ಪಿಚ್ಗಳು ತೊಗೊಳಕ್ಕೆ ಹೋದರೆ ಆರಾಮಾಗಿ 200ನ ಚೇಸ್ ಮಾಡೋವಂಥ ಪಿಚ್ಗಳು. ಸೊ ಅದಕ್ಕೋಸ್ಕರ ಡೀಸೆಂಟ್ ಅಂತ ಹೇಳಿರೋದು. 206 ರನ್ಗಳ ಒಂದು ಮೊತ್ತನ ಕಲೆ ಹಾಕ್ತಾರೆ. ಆ್ಯಂಡ್ ಇನ್ನು ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಈ ಕಡೆಗೆ ತುಂಬ ಚೆನ್ನಾಗಿ ಮಾಡಿರೋದು ಅಂತಂದರೆ ಅದು ಸೊ ಮುಸ್ತಫಿಜರ್ ಒಬ್ಬರೇ ಅಂತಲೇ ಹೇಳ್ಬೋದು. ಬಿಕಾಸ್ 3 ವಿಕೆಟ್ಗಳನ್ನ ತೆಗಿತಾರೆ 4 ಓವರಲ್ಲಿ 33 ರನ್ಗಳನ್ನ ಕೊಟ್ಟು. ಅದು ಬಿಟ್ಟರೆ ಮುಖೇಶ್ ಕುಮಾರ್ ಅಗೇನ್ ಇವತ್ತು ಕೂಡ ಅಷ್ಟೇ 1 ರನ್ನಿಂದ ಹಾಫ್ ಸೆಂಚುರಿ ಮಿಸ್ ಮಾಡ್ಕೊಂಡ್ರು ಅಂತಲೇ ಹೇಳ್ತೀನಿ. 1 ವಿಕೆಟ್ ಮಾತ್ರ ತೆಗೆದಿದ್ದಾರೆ, 49 ರನ್ ಕೊಟ್ಟಿದ್ದಾರೆ 4 ಓವರಲ್ಲಿ. ಅದು ಬಿಟ್ಟರೆ ಮೋಹಿತ್ ಶರ್ಮನ ಇವತ್ತು ಅಗೇನ್ ಕರ್ಕೊಂಡು ಬಂದಿದ್ರು, ಏನು ವರ್ಕ್ ಆಗಲಿಲ್ಲ, 4 ಓವರ್ನಲ್ಲಿ 47 ರನ್ನು. ಆ್ಯಂಡ್ ವಿಪ್ರಸ್ ನಿಗಮ್ 2 ವಿಕೆಟ್ ತೆಗಿತಾರೆ. ಬಟ್ ಎಕಾನಮಿ ರೇಟ್ 9.5 ಇದೆ. ಕುಲ್ದೀಪ್ ಯಾದವ್ದು ಅಷ್ಟೇ ಸೊ 9.8 ಎಕಾನಮಿ ರೇಟ್ ಇದೆ. ಸೊ 2 ವಿಕೆಟ್ ಕೂಡ ತೆಗಿತಾರೆ. ಬಟ್ ಅಂಥ ಒಂದು ಅದ್ಭುತವಾದಂಥ ಬೌಲಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ಸೊ ಈ ರೀತಿಯಲ್ಲಿದ್ದಂಥದ್ದು ಸೊ DC ಒಂದು ಬೌಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಒಂದು 206 ರನ್ಗಳ ಒಂದು ಮೊತ್ತನ ಬೆನ್ನು ಹತ್ತಿದಂತಹ ಸೊ ಈ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸ್ಟಾರ್ಟಿಂಗಲ್ಲೇ ರಾಹುಲ್ ಆ್ಯಂಡ್ ನಮ್ಮ ಡುಪ್ಲೆಸಿ ಅವರು ಇಬ್ಬರು ಕೂಡ ಸಖತ್ತಾಗಿರುವಂಥ ಸ್ಟಾರ್ಟ್ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಬಗ್ಗೆ ಮಾತಾಡಿದ್ರೆ ಸೊ ಸ್ಟ್ರೈಕ್ ರೇಟ್ ಬಗ್ಗೆ ಸುಮಾರು ಜನ ಮಾತಾಡ್ತಾರೆ. ಬಟ್ ಇವತ್ತು
35 in 21 ಡೆಲಿವರೀಸ್, 166 ಸ್ಟ್ರೈಕ್ ರೇಟಲ್ಲಿ ಸಖತ್ತಾಗಿ ಆಡಿದ್ರು ಅಂತ ಹೇಳ್ತೀನಿ. ಫಸ್ಟ್ ಪವರ್ ಪ್ಲೇನಲ್ಲಿ 61ನ ತೊಗೊಂಡು ಬರ್ತಾರೆ ಆ್ಯಂಡ್ ಒಂದು ವಿಕೆಟ್ ಕೂಡ ಹೋಗಿರುತ್ತೆ ರಾಹುಲ್ ಅವ್ರದ್ದು. 35 in 21 ಡೆಲಿವರೀಸು. ಸೊ ಮಾರ್ಕೋ ಯಾನ್ಸನ್ ಅವರ ಒಂದು ಬೌಲಿಂಗಲ್ಲಿ ಶಶಾಂಕ್ ಸಿಂಗ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆದರು. ಮೇ ಬಿ ಅವರು ಏನು ಆಡ್ತಾಯಿದ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರು, ಒಳ್ಳೆ ಟಚ್ಚಲ್ಲಿ ಕೂಡ ಕಾಣಿಸ್ತಾ ಇದ್ರು. ಸೊ ರಾಹುಲ್ ಅವರು ಔಟ್ ಆಗಿದ್ದಾದಮೇಲೆ ಕೇವಲ 10 ರನ್ಗಳ ಅಂತರದಲ್ಲಿ ಸೊ ಡುಪ್ಲೆಸಿ ಕೂಡ ಔಟ್ ಆಗ್ತಾರೆ. 206 ರನ್ಗಳನ್ನ ಚೇಸ್ ಮಾಡ್ತಿದ್ರೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. ಹಂಗೆ ನೋಡೋಕೋದ್ರೆ ಇಬ್ಬರು ಕೂಡ 55 in 33 ಡೆಲಿವರೀಸು. ಫಸ್ಟ್ ವಿಕೆಟ್ಗೆ ಒಂದು ಒಳ್ಳೆ ಸ್ಟಾರ್ಟ್ ತೊಗೊಂಡು ಬರ್ತಾರೆ, ಬಟ್ ಒಳ್ಳೆ ಟೈಮಲ್ಲಿ ಸೊ ರಾಹುಲ್ ಔಟ್ ಆಗ್ತಾರೆ. ಅದಾದಮೇಲೆ 10 ರನ್ಗೆ ಡುಪ್ಲೆಸಿ ಕೂಡ ಔಟ್ ಆಗ್ತಾರೆ. ಅವರು ಕೂಡ 23 in 15 ಡೆಲಿವರೀಸು. ಅವರು ಒಳ್ಳೆ ಸ್ಟ್ರೈಕ್ ಮಾಡ್ತಾಯಿದ್ರು. ಹರ್ಪ್ರೀತ್ ಬ್ರರ್ ಅವರ ಒಂದು ಬೌಲಿಂಗಲ್ಲಿ ಸೊ ಪ್ರಿಯಾಂಶ್ ಆರ್ಯ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅವರಿಬ್ಬರು ಔಟ್ ಆದಮೇಲೆ ಡೆಲ್ಲಿ ಇನ್ನೇನು ಹೊಂಟೋಯ್ತು, ಇನ್ನೇನು 200 ಚೇಸ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಟೈಮಲ್ಲಿ ಕರುಣ್ ನಾಯರ್ ಆ್ಯಂಡ್ ಸಿದ್ದಿಕಿ ಅಟಲ್ ಸೊ ಇವ್ರನ್ನ ಅಟಲ್ ಅವ್ರನ್ನ ತೊಗೊಂಡು ಬಂದಿದ್ರು ಅಫ್ಘಾನಿಸ್ತಾನ್ ಪ್ಲೇಯರು. ಕರುಣ್ ನಾಯರ್ ಆ್ಯಂಡ್ ಸಿದ್ದಿಕಿ ಅಟಲ್ ಅವರು ಒಂದೊಳ್ಳೆ ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ತೀನಿ. 44 ಮಾಡ್ತಾರೆ ಕರುಣ್ ನಾಯರು. ಅಗೇನ್ ಸಿದ್ದಿಕಿ ಫಸ್ಟ್ ಮ್ಯಾಚ್ ಆದರೂ ಕೂಡ ಒಂದು ಸ್ವಲ್ಪ ಟಚ್ಚಲ್ಲಿ ಕಾಣಿಸ್ಲಿಲ್ಲ, ಬಟ್ ಕೆಲವೊಂದು ಬೌಂಡ್ರಿಗಳನ್ನ ತುಂಬ ಚೆನ್ನಾಗಿ ತೊಗೊಂಡ್ರು. ಮೇ ಬಿ 6 ಅಂತ 2 6 ತೊಗೊತಾರೆ. ಆ್ಯಂಡ್ ಪ್ರವೀಣ್ ದುಬೆ ಅವರ ಒಂದು ಬೌಲಿಂಗಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಗೇನ್ ಜೊತೆ ಆಗಿರೋವಂಥದ್ದು ಕರುಣ್ ನಾಯರ್ ಆ್ಯಂಡ್ ಸಮೀರ್ ರಿಜ್ವಿ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. 61 ಪಾರ್ಟ್ನರ್ಶಿಪ್ ಬರುತ್ತೆ ಒಬ್ಬರ ಮಧ್ಯೆ 30 ಡೆಲಿವರೀಸಲ್ಲಿ. ಸೊ ಕರುಣ್ ನಾಯರ್ ತುಂಬ ಚೆನ್ನಾಗಿ ಆಡಿದ್ರು, ಕಮ್ಬ್ಯಾಕ್ ಮಾಡಿದ್ರು. ಸೊ ಫಸ್ಟ್ ಮ್ಯಾಚಲ್ಲಿ ಏನವರು ಒಂದು ಒಳ್ಳೆ ಆಟ ಆಡಿದ್ರು. ಅದಾದಮೇಲೆ ಚಾನ್ಸ್ ಸಿಕ್ಕರೂ ಕೂಡ ಸೊ ಅಂಥ ಬ್ಯಾಟಿಂಗ್ ಆಡಿರಲಿಲ್ಲ. ಬಟ್ ಈ ಒಂದು ಮ್ಯಾಚಲ್ಲಿ 44 in 27 ಡೆಲಿವರೀಸು ತುಂಬ ಒಂದೊಳ್ಳೆ ಸ್ಟ್ರೈಕರ್ಡಲ್ಲಿ ಕೂಡ ಬ್ಯಾಟ್ ಮಾಡಿರೋವಂಥದ್ದು. ಸೊ 5 ಬೌಂಡ್ರಿ 2 ಸಿಕ್ಸರ್ಗಳು ಆ್ಯಂಡ್ ಫಸ್ಟ್ ಬಾಲೇ 6 ಹೊಡೆದಿರುವಂಥದ್ದು ಇವತ್ತು. ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ಕರುಣ್ ನಾಯರ್ ಏನು ಹರ್ಪ್ರೀತ್ ಬ್ರರ್ ಅವರ ಬೌಲಿಂಗಲ್ಲಿ ಸೊ ಬೋಲ್ಡ್ ಆಗ್ತಾರೆ. ಅದಾದಮೇಲೆ ಸಮೀರ್ ರಿಜ್ವಿ ಅವರು ತುಂಬ ಚೆನ್ನಾಗಿ ಆಡಿದ್ರು. ಕೊನೆಯಲ್ಲಿ ಸ್ಟಂಪ್ ಜೊತೆಗೆ ಸೇರಿಕೊಂಡು ಸಖತ್ತಾಗಿ ಆಡಿದ್ರು ಅಂತ ಹೇಳ್ತೀನಿ. ಒಂದು ಒಳ್ಳೆ ಫಿನಿಶ್ ಮಾಡಿದ್ರು. ಸೊ ಚೆನ್ನಾಗಿ ಆಡಿರೋದಲ್ಲದೆ ಆ 50 ಒಂದು ಹಾಫ್ ಸೆಂಚುರಿ ಮಾಡಿಕೊಂಡು ಜೊತೆಗೆ ಒಂದು ಮ್ಯಾಚನ್ನ ಫಿನಿಶ್ ಮಾಡೋದಿದೆಯಲ್ಲ ಅದು ತುಂಬ ಗ್ರೇಟ್ ಅಂತಲೇ ಹೇಳ್ತೀನಿ ನಾನು. 58 in 25 ಡೆಲಿವರೀಸು ಅದ್ಭುತವಾಗಿರುವಂಥ ಒಂದು ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. 21 ಬಾಲ್ಗೆ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ಕೊತಾರೆ. ಬಟ್ ಅದಾದಮೇಲೆ ಒಂದು ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಒಂದು ಮ್ಯಾಚ್ ಫಿನಿಶ್ ಮಾಡಿದ್ರಲ್ಲ ಸಕ್ಸಸ್ಫುಲ್ಲಾಗಿ ತುಂಬ ಒಂದು ಅವ್ರಿಗೆ ಒಂದು ಹೇಳ್ತೀವಿ ಅಂತಂದರೆ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ. 232 ಸ್ಟ್ರೈಕ್ನಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಕೆಳಗಡೆ ಸ್ಟಬ್ಸು ಅಷ್ಟೇ ಸಮೀರ್ ರಿಜ್ವಿ ಅವರಿಗೆ ಒಳ್ಳೆ ಒಂದು ಸಾಥ್ ಕೊಟ್ಟರು. 18 ರನ್ನು 14 ಬಾಲಲ್ಲಿ 2 ಬೌಂಡ್ರಿ. ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಇವತ್ತು DC ಕಡೆಯಿಂದ. ಸೊ ಯಾವುದೋ ಒಂದು ದೊಡ್ಡ ಹೆಸರು ಕಂಡಿಲ್ಲ ಅಂದರೂ ಕೂಡ ಬಟ್ ತುಂಬ ಚೆನ್ನಾಗಿ ಆಡಿದ್ರು. ಇನ್ನೂ ಬ್ಯಾಟಿಂಗ್ ಇತ್ತು. ಹಂಗೆ ನೋಡೋಕೋದ್ರೆ ಆಶುತೋಷ್ ಶರ್ಮಾ ಇದ್ದರು, ವಿಪ್ರಸ್ ನಿಗಮ್ ಇದ್ದರು. ಬಟ್ ಸಮೀರ್ ರಿಜ್ವಿ ಕೊನೆಯ ಒಂದು ಇದರಲ್ಲಿ 6 ಹೊಡೆದು ಆ ಒಂದು ಇನ್ನಿಂಗ್ಸ್ನ ಎಂಡ್ ಮಾಡಿ ಆ್ಯಂಡ್ ಸಕ್ಸಸ್ಫುಲ್ಲಾಗಿ ರನ್ಗಳನ್ನ ಚೇಸ್ ಮಾಡ್ತಾರೆ. ಇನ್ನೂ 3 ಓವರ್ಗಳನ್ನು ಬ್ಯಾಲೆನ್ಸ್ ಇಟ್ಕೊಂಡೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನು ಬೌಲಿಂಗಲ್ಲಿ ತೊಗೊಳಕ್ಕೋದ್ರೆ ತುಂಬ ಚೆನ್ನಾಗಿ ಮಾಡಿರೋದು ಅಂತಂದರೆ ಎಲ್ಲರೂ ಕೂಡ ಸ್ವಲ್ಪ ಬಡಿಸ್ಕೊಂಡಿದ್ದಾರೆ. ಸೊ ಬಿಲೋ ಒಂದು 10 ರನ್ಸ್ ಅಂತಂದರೆ ಅದು ಹರ್ಷದೀಪ್ ಸಿಂಗು 4 ಓವರಲ್ಲಿ 35 ರನ್ನು. ಸೊ ವಿಕೆಟ್ ಏನು ಬಿದ್ದಿಲ್ಲ ಅವ್ರಿಗೆ. ಬಟ್ 2 ವಿಕೆಟ್ ತೊಗೊಂಡಿರುವಂಥದ್ದು ಹರ್ಪ್ರೀತ್ ಬ್ರರ್ ಅವರು. ಬಟ್ ಎಕಾನಮಿ ತುಂಬ ಜಾಸ್ತಿ ಇದೆ. ಸೊ ಎಲ್ಲರೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ರನ್ಗಳನ್ನ ಲೀಕ್ ಮಾಡಿದ್ದಾರೆ. 10 ಮೇಲೇ ಇದೆಲ್ಲ ರನ್ ನೆಟ್ ಎಕಾನಮಿ ನೋಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿದ್ದಂಥದ್ದು ಸೊ ಪಂಜಾಬ್ ಬೌಲಿಂಗ್. ಆ್ಯಂಡ್ ಈ ಗೆಲುವಿನೊಂದಿಗೆ DC ತಂಡ ಸೊ 5ನೇ ಪ್ಲೇಸ್ಗೆ ಈ ಒಂದು ಸೀಸನ್ನ ಎಂಡ್ ಮಾಡ್ತಾರೆ. ಬಟ್ ಈ ಒಂದು ಸೋಲಿನೊಂದಿಗೆ ಪಂಜಾಬ್ ತಂಡ ಎಲ್ಲೂ ಹೋಗಲ್ಲ. ಪಾಯಿಂಟ್ಸ್ ಟೇಬಲಲ್ಲಿ 2ನೇ ಸ್ಥಾನದಲ್ಲೇ ಕೂತ್ಕೊಳ್ಳುತ್ತೆ. ಜೊತೆಗೆ ಸೊ ಆ ಒಂದು ನೆಟ್ ರನ್ ರೇಟಲ್ಲಿ ಅವರ ಒಂದು ಪಾಯಿಂಟ್ಸಿಂದ 8 ಪಾಯಿಂಟ್ಸ್ಗಳನ್ನು ಸೊ ಕಳ್ಕೊತಾರೆ. 0.38 ಇತ್ತು, ಇವಾಗ 0.32 ಇದೆ. ಸೊ 6 ಪಾಯಿಂಟ್ಗಳನ್ನು ಸೊ ಕಳ್ಕೊಂಡಿದ್ದಾರೆ. ಮೇ ಬಿ ಇನ್ನೂ ಸ್ವಲ್ಪ ಜಾಸ್ತಿ ಕಳ್ಕೊಬೇಕಾಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ನಮಗೆ ಸ್ವಲ್ಪ ಹೆಲ್ಪ್ ಆಗೋದು. ಸೊ ಬಿಕಾಸ್ ನಮ್ಮದು ಅವ್ರಿಗಿಂತ ಕಡಿಮೆ ಇದೆ, 0.255 ಇದೆ. ಸೊ ಅವ್ರದ್ದು 0.327 ಇದೆ ನೆಟ್ ರನ್ ರೇಟು. ಅಗೇನ್ RCBಗೆ ನೆಕ್ಸ್ಟ್ ಪಂದ್ಯ ಅಂದರೆ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪಂದ್ಯ ತುಂಬ ಇಂಪಾರ್ಟೆಂಟ್ ಪಂದ್ಯ, ಅದನ್ನು ಗೆಲ್ಲೇಬೇಕು. ಇವತ್ತು ಪಂಜಾಬ್ ಸೋತಿರೋದ್ರಿಂದ ಸ್ವಲ್ಪ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾಳೆ ಮತ್ತೆ ಸೊ GT ವರ್ಸಸ್ CSK ಇದೆ. ಸೊ CSK ವಿರುದ್ಧ GT ಅಗೇನ್ ಸೋಲ್ಬೇಕು. CSK ಗೆದ್ದರೆ ಸೊ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಥರದ ಕ್ಯಾಲ್ಕುಲೇಷನ್ಗಳೆಲ್ಲ ನಡೀತಾ ಇದೆ ಇವಾಗ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಬಾಯ್.